ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ವೃಷಭ ರಾಶಿಯವರಿಗೆ ಆಘಾತಗಳಲ್ಲಿ ತುಂಬನೇ ಜಾಗೃತಿಯಾಗಿರಬೇಕು. ಅದರಲ್ಲೂ ವಿಶೇಷವಾಗಿ ವಾಹನ ಚಾಲಕರಿಗೆ, ವಿಶೇಷವಾಗಿ ಡ್ರೈವಿಂಗ್ ಕೆಲಸವನ್ನು ಯಾರು ಮಾಡ್ತಾ ಇರ್ತೀರಿ ಅವರು ತುಂಬನೇ ಜಾಗೃತಿಯಾಗಿರಲೇಬೇಕು. ಈ ಒಂದು ಏಪ್ರಿಲ್ ಮಾಸದಲ್ಲಿ ಸ್ವಲ್ಪ ಆಕ್ಸಿಡೆಂಟಲ್ ಕೇಸಸ್ಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೃಷಭ ರಾಶಿಯವರು ಅತಿ ಹೆಚ್ಚು ಜಾಗೃತಿನ ವಹಿಸಿ. ರೈತರಿಗೆ ಸ್ವಲ್ಪ ಹಿಮ್ಮುಖವಾಗುವಂಥದ್ದು, ಶಿಕ್ಷಕ ವರ್ಗದವ್ರಿಗೆ ಸ್ವಲ್ಪ ಪಾಸಿಟಿವ್ ಆಗುವಂಥದ್ದು, ಅಂದರೆ ಅವ್ರಿಗೆ ಯಾರೀಗ ಬಿಸ್ನೆಸ್ ಸ್ಕೂಲ್ ಮಾಡ್ತಾ ಇರ್ತೀರಿ, ಸ್ಕೂಲನ್ನು ನಡೆಸ್ತಾ ಇರ್ತೀರಿ, ಅವ್ರಿಗೆ ಒಳ್ಳೆ ಒಂದು ಜೋಡಣೆಗಳಾಗುವಂಥದ್ದು, ಅವರ ಒಂದು ರೆಪ್ಯುಟೇಷನ್ಗಳು ಬೆಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಉತ್ತಮವಾದಂಥ ಲಾಭ ತಮಗೆ ಕಂಡು ಬರುವಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ. ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ, ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ತಾವು ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತಹ, ತಲೆಗೆ ಸಂಬಂಧಪಟ್ಟಂತಹ, ಬೆನ್ನಿಗೆ ಸಂಬಂಧಪಟ್ಟಂತಹ, ಮೂಳೆಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ವೃಷಭ ರಾಶಿಯವರು ಆದಷ್ಟು ಸಹಿತ ತಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡಿ ಮತ್ತು ಸಾಧ್ಯವಾದರೆ ಆ ಕುಲದೇವತೆಗೆ ಒಂದು ಸತಿ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರುವಂಥದ್ದು ತುಂಬಾನೇ ಉತ್ತಮ. ಮತ್ತು ಈ ಒಂದು ಏಪ್ರಿಲ್ ತಿಂಗಳಲ್ಲಿ 4 ಅನ್ನುವಂಥ ಸಂಖ್ಯೆ ತುಂಬಾನೇ ಅದೃಷ್ಟವಾಗಿರುತ್ತೆ. ಕಂದು ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಸಹಿತ ಉತ್ತರ ತಮಗೆ ಕಮೆಂಟ್ ಸೆಷನಲ್ಲಿ ಸಿಗುತ್ತೆ ಅಂತಲೂ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೇವಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.